ಆಯ್ತಮ್ಮ ಅದು ಅವನು ಸ್ವಲ್ಪ ಕಾಲೊಂದು ಸರ್ ಮಾಡಿಕೊಟ್ರೆ ಕಾಲು ಸರ್ ಮಾಡ್ಕೊಡ್ತೀವಿ ಕೊಟ್ರೆ ಅಂಗಡಿ ಮಾಡ್ಕೊಂಡು ಅವ್ನು ಅಂಗಡಿ ಜೀವನ ಮಾಡ್ಬೋದು. ಬಟ್ ಕಷ್ಟಪಡ್ಬೇಕು ನೀನು ಬಂದಿರೋವರೆಗೆ ಜನ ನೋಡ್ಕೊಂಡು ಮಕ್ಕಳಿಗೆ ಎಲ್ಲಿ ಕಳಿಸ್ತಿದ್ದೀರಿ ಈಗ? ಇಲ್ಲಿಂದ ಅವ್ರು ಅಲ್ಲೇ ಹೋಗೋರು ಇಲ್ಲೇ ಅವರು ಮೊದಲೆಲ್ಲ ಇಲ್ಲೇ ಇದ್ದು ಸರ್ ಗೊತ್ತಾಯ್ತು. ಏನು ಹೇಳ್ತಾರೆ ಡಾಕ್ಟ್ರು ಸರಿಯಾಗಲ್ಲ ಅಂತಾರೆ. ಸರಿ ಮಾಡಿ ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸನೆ ಇರುತ್ತೆ. ಬೆಳೆದು ಬೆಳ್ಳು ಇದು ನಡ್ಕೊಂಡು ಎಲ್ಲ ಇದೈತೆ. ನಾನು ಹೇಳ್ತೀನಿ ಡಾಕ್ಟ್ರು ನೋಡ್ತೀಯಾ? ಸರಿ ಗ್ಯಾಂಗ್ರೀನ್ ಬಸ್ಸು ಅದು ಕಾಲು ಮಾಸ ಬೆನ್ನೆಲ್ಲ ಕೂದು ಮಾಸ ಹಿಂದ್ಗಡೆ ಬೆರಗು ಏಟಾಗಿದೆ. ಎಲ್ಲ ಕೂದ ತೆಗೆದು ಇಲ್ಲಿಗೆ ಹಾಕವ್ರೆ. ಯಾರಾದ್ರೂ ಲೀಸ್ಗೆ ಮನೆ ಕೊಡೋದಾದ್ರೆ ಇಲ್ಲ ಊರೊಳಗೆ ಇರೋದ್ರ ಬೇಕಾದ್ರೆ ಹುಡುಕಿ ಯಾವ್ದಾದ್ರು ಒಂದು ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೂ 3 ವರ್ಷ ಕೊಡ್ತೀನಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಆಯಿತಾ. ಅವ್ರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದಂತೆ. ಈ ಸರ್ಕಾರದಲ್ಲಿ ಒಂದು ಮನೆ ಕೂಡ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು ಅವನು ಯಾರೋ ಪಾಪ ಒಂದು ಟ್ವೀಟ್ ಮಾಡೋದಂಥದ್ದನ್ನು ಗಮನಿಸ್ತಾರೆ. ಒಬ್ಬ ಯುವಕ ಈ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಒಂದು ಟ್ವೀಟ್ ಮಾಡಿ ಈ ಟ್ವೀಟನ್ನು ನೋಡಿದಂಥವ್ರು ದಯವಿಟ್ಟು ಕುಮಾರಸ್ವಾಮಿ ಅವರು ಗಮನಿಸ್ತಾನೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಮೆಸೇಜ್ ಕೊಡ್ತಾರೆ. ಅವ್ರು ಇಲ್ಲಿ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಹೆಣ್ಣು ಮಗಳು 2 ಕಾಲುಗಳಿಲ್ಲ. ಈ ಹೆಣ್ಣು ಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದಕ್ಕೆ ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣು ಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೆ 2,000-2,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ. ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು, ನಮ್ಮ MLC ಅವರು ಮಂಜೇಗೌಡರು, ನಾವೆಲ್ಲ ಇವತ್ತೇನು ಬಂದಿದ್ದೇವೆ. ಇವತ್ತು ಒಂದು ಲೀಸ್ಗೆ ಮನೇನ ಮಾಡಿಸ್ಕೊಳ್ಳೋಣ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕುಟುಂಬದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾಗಲೇ ಈಗಾಗಲೇ ಅವರು CO ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಏನಿದೆ ಪರಿಸ್ಥಿತಿ ನೋಡಬೇಕು ಅಂತ. ಈಗ ತಹಶೀಲ್ದಾರರು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ನಾನು ಚೆಕ್ ಮಾಡಿದಾಗ CO ಅವರು ಹೇಳಿದಂಥದ್ದು ಇನ್ನೂ 1 ವರ್ಷವಾದರೂ ಸೈಟ್ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಬಜೆಟ್ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾನು ಈ ಬಾಡಿಗೆ ಕೊಟ್ಟಂಥ ವ್ಯಕ್ತಿ ಅವರು ಪಾಂಡವಪುರದಲ್ಲಿ ವಾಸ ಇದ್ದಾರೆ. ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ, ಪಾಂಡವಪುರದಲ್ಲಿದ್ದಾರೆ.
ಅವರಿಗೆ ನಾನು ನೋಡೋಣ ದೂರವಾಣಿ ಕರೆ ಮುಖಾಂತರ ನಾನೇ ಮಾತಾಡೋಣ ಅಂತ ಹೇಳಿ ಲೀಸ್ಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ದೀನಿ ಅಂತಕ್ಕಂಥದ್ದನ್ನು ಮಾತಾಡ್ತಿದ್ದಂಗೆ ಅವರು ಇಲ್ಲ ನಾನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ಪಾಪ ಅವರ ಕಷ್ಟಗಳೇನಿದೆಯೋ ನಾನು ಅವ್ರ ಬಗ್ಗೆ ಟೀಕೆ ಮಾಡಿ ಅವರು ನನ್ನ ಗಮನಕ್ಕೆ ಅಂತಂದಿದ್ದಾರೆ. ಒಂದು ವಾರ 10 ದಿವಸದಲ್ಲಿ ನಮ್ಮ ಇಲ್ಲಿಯ ನಮ್ಮ ಲೀಡರ್ಗಳಿದ್ದಾರೆ ಮತ್ತು ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ರವಿ ನಮ್ಮ ಸಂಜಯ್ ಇವ್ರಿಗೆ ಎಲ್ಲರಿಗೂ ಗಮನ ಕೊಟ್ಟಿದ್ದೇನೆ. ಇನ್ನೊಬ್ಬರು ನಮ್ಮ ಅಭಿ ಅಂತ ಹೇಳಿ ಅವ್ರಿಗೂ ಹೇಳಿದ್ದೇನೆ, ಇಲ್ಲೇ ಯಾವುದಾದ್ರೂ ಒಂದು ಮನೆ ಇಲ್ಲ ಮಾರಾಟಕ್ಕಿದ್ದರೆ ಇಲ್ಲ ಲೀಸ್ ತಕ್ಷಣ ನೋಡ್ಲಿಕ್ಕೆ ಹೇಳಿದ್ರೆ ಒಂದು ವಾರ 10 ದಿವಸದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀನಿ. ಅದು ಒಂದು ಭಾಗ. ಅದರ ಜೊತೆಗೆ ಅವ್ರ ಕಾಲಿನ ಸರಿಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಬೇಕಾದಂಥ ಕೆಲವು ಡಾಕ್ಟ್ರು ಹೇಳಿದ್ದಾರೆ, ಹೇಳಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಒಂದು ಅಂಗಡಿ ಹಾಕಿಡ್ಲಿಕ್ಕೆ ಒಂದು ಜಾಗ ಮೇಡಮ್ ಅವರೇ ಒಂದು ಏನಾದರೂ ಒಂದು ಜಾಗ ಎಲ್ಲಾದರೂ ಇಲ್ಲೇ ಕೊಟ್ಟರು ಪರವಾಗಿಲ್ಲ, ಇಲ್ಲೇ ಕೊಟ್ಟರು ಒಳ್ಳೇದಮ್ಮ, ಸ್ಕೂಲಲ್ಲೇ ಕೊಟ್ಟರು ಒಳ್ಳೇದಮ್ಮ, ನಾನು ವ್ಯವಸ್ಥೆ ಏನು ಬೇಕೋ ಮಾಡೋಣ ನೀವು ಸ್ವಲ್ಪ ಅಂತ. ಅದರಿಂದ ಇವತ್ತು ಅವರು ದುಡಿಮೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಣ್ಣ ಅಂಗಡಿ ಹಾಕೊಡೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಬೇಕು ಅನ್ನೋ ತೀರ್ಮಾನ. ನೀವೇ ಬರಬೇಕಾಗಿ ಬಂತು, ಇದಕ್ಕೆ ರಾಜ್ಯ ಸರ್ಕಾರದಲ್ಲಿ ಏನು ಸಹಾಯ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ಕೊಂಡ್ರು. MP ಇಲ್ಲಿ ಸ್ಥಳೀಯದ MP MLA ಗಳಿಗೆಲ್ಲರೂ ಕೇಳಿದ್ರು. ಇದು ನಡವಳಿಕೆ ಇರ್ತದೆ. ನಾನು ಇಂಥ ವಿಷಯದಲ್ಲಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಪ್ರಚಾರದ್ದು ಅವಶ್ಯಕ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬಾರಿ ನನ್ನ ಮನೆಗೆ ಗದಗಿಂದ ಒಂದು ಹೆಣ್ಮಗಳು, ಒಂದು ನಾಯಕ ಸಮಾಜಕ್ಕೆ ಸೇರಿದಂಥ ಹೆಣ್ಮಗಳು, ST ಕ್ಯಾಟಗರಿಗೆ ಬಂದು ನನ್ನ ಹತ್ರ 2 ಎಮ್ಮೆಗಳು ನಾನು ಸಾಕಿ ಹಾಲನ್ನು ಮಾರಾಟ ಮಾಡಿ ಜೀವನ ಮಾಡ್ತಿದ್ದೆ, 2 ಎಮ್ಮೆಗಳು ಸತ್ತೋಗಿದೆ, ಜೀವನಕ್ಕೆ ಆಧಾರ ಇಲ್ಲ, ನನಗೇನಾದರೂ ನಾನು ಕಿಡ್ನಿ ಮಾರಾಟ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ಯಾರಿಗಾದ್ರೂ ನಾನು ಕಿಡ್ನಿ ಕೊಡಿಸಿ ನನಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ನನ್ನ ಕುಟುಂಬ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಾರಿ ಒಂದು ಹೆಣ್ಮಗಳು ಬಂದಂಥದ್ದು. ಇನ್ನೂ ಕೊನೆಗೆ ನಾನು ಸರ್ಕಾರದ ಕಾರ್ಯಕ್ರಮಗಳು ಕೊಡಿಸ್ಬೇಕು ಅಂದ್ರೂ ಇವೆಲ್ಲ ನಾನಾ ರೀತಿಯ ಸಮಸ್ಯೆಗಳು, ಅದೆಲ್ಲ ಒಂದು ಭಾಗ. ನಾನು ತಕ್ಷಣದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಆ ಹೆಣ್ಣುಮಗಳು ಕೊಟ್ಟು ಕಿಡ್ನಿ ಮಾರಾಟ ಮಾಡ್ತೀನಿ, ಅವೆಲ್ಲ ಮಾರಬಾರ್ದು, ಮಾತ್ರ ಮಾಡಬಾರ್ದು. ಲಕ್ಷ್ಮೇಶ್ವರ ಸಿರೆಟ್ಟಿ ತಾಲೂಕು ಆ ಹೆಣ್ಣು ಮಗಳಿಗೆ ಕೊನೆ ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ, ಕಿಡ್ನಿ ಮಾರಾಟ ಮಾಡಿ ನನ್ನ ಕುಟುಂಬ ಸಾಕ್ತೀನಿ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿಗಳಿದೆ. ನಾನು 100 ಉದಾಹರಣೆ 1000 ಉದಾಹರಣೆ ಕೊಡೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಕೆಲವರು ಸಹಾಯ ಮಾಡ್ತಕ್ಕಂಥವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ ಸಮಾಜದಲ್ಲಿ. ಅದು ಅವ್ರ ಗಮನಕ್ಕೆ ಹೋಗಿರೋದಿಲ್ಲ, ಸಹಾಯ ಮಾಡಬೇಕು ಅಂತ ಅಂತಾರೆ. ಜನಪ್ರತಿನಿಧಿಗಳಲ್ಲಿ ಅವರವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿರ್ತದೆ. ಅದರಿಂದ ನಾನು ಅವ್ರ ಬಗ್ಗೆನೂ ಟೀಕೆ ಮಾಡಲ್ಲ. ನಾವು ಮೊದಲಿಂದು ಇಂಥ ವಿಷಯಗಳಲ್ಲಿ ಗೈಡ್ಲೈನ್ಸ್ಗಳಲ್ಲಿ ಹಲವಾರು ನ್ಯೂನತೆಗಳಿದ್ದಾವೆ. ಅದರಿಂದ ನಿನಗೆ 2000 ರೂಪಾಯಿ ಗೊತ್ತಾಯಿಲ್ಲ ಒಂದು ತಿಂಗಳಿಗೆ, 1400 ಕಾಲಿಲ್ಲದೆ ಇರೋದಕ್ಕೆ ಗೊತ್ತಾಯಿತು. ಗೃಹಲಕ್ಷ್ಮಿದು ಮಾಡಿಸಿ ಇವರು ಬೇರೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ಜೊತೆ ಅವ್ರ ತಾಯಿಯವರು ಬರೋದು ನೀನೇ ಗೊತ್ತಾಯಿಲ್ಲ. ಬರೀ ಇದು ಹ್ಯಾಂಡಿಕ್ಯಾಪ್ಟ್ ಇದೆ ಗೊತ್ತಿದೆ, ಡಿಸೇಬಲ್ಡ್ ಅವ್ರಿಗೆ ಬರುತ್ತಾ, ಅವ್ರಿಗೆ ಬರುತ್ತೆ. ಅದರಿಂದ ಇಲ್ಲಿ ಮನೆ ಕೊಡಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳಿಗೂ ಅಧಿಕಾರ ಇಲ್ಲ. ಅಲ್ಲಿ ಸರ್ಕಾರದಿಂದ ಅಲಾಟ್ ಆಗಬೇಕು. ಅದು ನಿಮಗೆ ಗೊತ್ತು, ಪಂಚಾಯತಿ ಇದು ಗೌರ್ಮೆಂಟಿಂದ ಏನು ಅಲಾಟ್ ಮಾಡ್ತಾರೆ ಆಶ್ರಯ ಸ್ಕೀಮ್ನಲ್ಲಿ, ಅದು ಒಂದು ಭಾಗ. ಬಟ್ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇದು ಸೈಟ್ ಕೊಡೋದಾಗಲಿ ಮನೆ ಕೊಡೋದಾಗಲಿ ಆಗಿಲ್ಲ. ಅದರಿಂದ ಜಿಲ್ಲಾಧಿಕಾರಿಗಳು ಇವತ್ತು ಅವ್ರಿಗೂ ಮಾಡಬೇಕು ಅನ್ನೋದಿದ್ರು ಸರ್ಕಾರದ ಸಮಸ್ಯೆಗಳಿರೋದ್ರಿಂದ ಕೇಂದ್ರ ಸರ್ಕಾರ ನಿಮ್ಮ ಗಮನಕ್ಕೆ ಬರಬೇಕಾಗಿ ಬಂತು, ರಾಜ್ಯ ಸರ್ಕಾರದಲ್ಲಿ ಏನೋ ಇವರಿಗೆ ಸಹಾಯ ಮಾಡೋಕ್ಕೆ ಯಾಕೆ ಮುಂದೆ ಬರಲಿಲ್ಲ ಅಂತ. ದಿವಸಕ್ಕೆ ಗುಂಟೂರಿನಲ್ಲಿದ್ದರೆ ಹಳ್ಳಿ ಮೇಲೆ ಹೋದರೆ ಒಂದು 10-15 ಜನವಾದರೂ ಈ ಥರ ಜನಗಳು ಬರೋದು ಸರ್ವೇ ಸಾಮಾನ್ಯ. ನನ್ನ ಕೈಲಾದ ಮಟ್ಟಿಗೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಸಹಾಯ ಮಾಡಿ. ಅದು ಒಂದು ಮಗನಿಗೆ ಅಪಾಯ ಬಂದಿದ್ದೇನೆ. ಅದರಿಂದ ಈ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ಎಂಥವ್ರಿಗಂದ್ರೆ ಬರುತ್ತೆ, ಕರುಣೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಈ ಥರ ಕುಟುಂಬಗಳು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು 1000 ಜನ ಇದ್ದಾರೋ, ಲಕ್ಷ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು
ನಾನು ಮೊದಲಿಂದ ಬೆಳೆಸ್ಕೊಂಬಂದಿರೋ ಹವ್ಯಾಸ. ಈ ಕುಟುಂಬಕ್ಕೆ ಒಂದು ಶಾಶ್ವತ ಅಂತ ಏನೋ ಒಂದು ನಂಬಿಕೆ ಮೇಲೆ ಪಾಪ ಯಾರೋ ಒಬ್ಬ ಯುವಕ ಕುಮಾರಣ್ಣವ್ರ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದನ್ನು ಈ ಕುಟುಂಬದ ಪರಿಸ್ಥಿತಿ ನೋಡಿ ಅವನೇನು ಕೊಟ್ಟಿದ್ದಾನೆ, ಅವನು ಚೇತನ್ ಅಂತ ಅದು ನಾನು ನೋಡಿದ ಮೇಲೆ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತು ಬಂದಿದ್ದೀನಿ. ಈ ಕುಟುಂಬದ ಎಲ್ಲ ಪರಿಸ್ಥಿತಿ ಮಕ್ಕಳೇನಿದ್ದಾವೆ ಇವಕ್ಕೂ ಎಲ್ಲ ನಮ್ಮ ಮಂಜೇಗೌಡರು ಆ ಮಕ್ಕಳ ಎಜುಕೇಷನ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಣ್ಣ ಅಂತಕ್ಕಂಥದ್ದನ್ನು ಮಂಜೇಗೌಡರು MLC ಅವರು ಏನು ಹೇಳ್ತಿದ್ದಾರೆ. ಮನೆ ವಿಷಯದಲ್ಲೂ ಹರೀಶ್ ಅವರು, ರವಿ ಇವರೆಲ್ಲ ಕೂತು, ಸಂಜೆ ಎಲ್ಲ ಕೂತು ಇವನೊಂದು 10 ದಿವಸದೊಳಗೆ ಮನೆ ಪರಿಸ್ಥಿತಿಗಳು ಸರಿಪಡಿಸ್ಕೊಂಡು ತಯಾರಾಗಿದ್ದೇವೆ. ನಾನು ಹುಲ್ಲಳ್ಳಿ ಗ್ರಾಮದ ಜನತೆಯಲ್ಲೂ ಮನವಿ ಮಾಡೋದು, ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಇಲ್ಲ ಜಾಗನಾದರೂ ಕೊಡ್ತೀರಾ ಇಲ್ಲ ಮನೆನಾದರೂ ಯಾರಾದರೂ ಕೊಡೋದಿದ್ರೆ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಸಹಾಯ ಮಾಡಿ ಅಂತೇಳಿ ಹುಲ್ಲಳ್ಳಿ ಗ್ರಾಮಸ್ಥರಿಗೂ ಮನವಿ.